ಬಂದೆ. ಫ್ರಿಜ್ಜಲ್ಲಿ ಅಮ್ಮ ಕಲ್ಲಂಗಡಿ ಹಣ್ಣು ಹೆಚ್ಚಿಟ್ಟಿದ್ರು, ಅದನ್ನೊಂದು ಸ್ವಲ್ಪ ತಿಂದೆ. ಏನು ಕುಡಿದ್ರು ಏನು ಮಾಡಿದ್ರು ಬಾಯಾರಿಕೆನೇ ಕಟ್ಟಲ್ಲ, ಇಲ್ಲಿ ಬಂದರೆ ಹಂಗಾಗುತ್ತೆ. ಮುಖ ತೊಳೆದೆ, ಕೈಕಾಲು ಮುಖ ತೊಳೆದು ಒಂದು 5 ನಿಮಿಷ ಕೂರೋಣ ಅಂತ. ಅದು ಹಪ್ಪಳದಕ್ಕಿ ತಿರ್ಸ್ಬೇಕಲ್ಲ, ಅದಕ್ಕೆ ಅನ್ನ ಮಾಡಬೇಕಿತ್ತು ಅಮ್ಮ. ಅಮ್ಮ ಅವತ್ತು ನಾವು ಮತ್ತೊಂದು ಸಲ ರುಬ್ದೆ ಅಲ್ಲ, ಅವತ್ತು ಹಾಕಿ ರುಬ್ಬಿದ್ರು. ನಾನು ಬೇಡಮ್ಮ ಇವತ್ತೇ ಹಾಕೋಣ, ಹುಳಿ ಬರಲಿ. ಅವರಿಗೆ ಅಷ್ಟು ಹುಳಿ ಬಂದಿರಲಿಲ್ಲ ಹಪ್ಪಳ, ನನಗೆ ಹುಳಿ ಹುಳಿ ಇರಬೇಕು. ಹಾಗಾಗಿ ಹುಳಿ ಬರಲಿ ಅಂತ ಹೇಳಿ ಮಾಡೋ ಅಂದಿದ್ದೆ ಅನ್ನನ. ಅವ್ರಿಗೆ ಮರ್ತು ಹೋಗಿತ್ತಂತೆ. ಅವ್ರು ಬಟ್ಟೆ ಒಗಿತಾ ಇದ್ದಾರೆ. ಇವತ್ತು ರೇಣುಕಾ ಬರ್ತಾಳೆ ಅಂದರು ಜಾಸ್ತಿ ಆಗುತ್ತೆ ಅಂತ. ರೇಣುಕಾಕ್ಕೆ ಹೆದರಿ ನಮ್ಮಮ್ಮ ಬಟ್ಟೆ ಒಗಿತಾ ಇದ್ದಾರೆ. ಈಗ ನಾನು ಅದೇ ಈಗ ಹಪ್ಪಳದಕ್ಕಿ ತಿರ್ಸ್ಬೇಕು, ಅನ್ನಕ್ಕೆ ಇಟ್ಟಿದ್ದಾರೆ, ನೋಡ್ತೀನಿ. ಕೊನೆಗೆ ಲಾಸ್ಟಿಗೆ ಒಂದು ಸಲ ಹಾಗೆ ಹಪ್ಪಳದಕ್ಕಿ ರುಬ್ಬಿ ಎಲ್ಲ ಆದಮೇಲೆ ಒಂದು ಮಿಕ್ಸಿ ಜಾರ್ ಹೊಡೆದು ಅದಕ್ಕೆ ಕಲಸಿ ಇಡೋಣ ಅಂತ ಇದ್ದೀನಿ. ನಾನು ಹಿಟ್ಟನ್ನ ಬಿಸಿಲಿಗೆ ಇಡೋಣ ಅಂತ ಇದ್ದೀನಿ. ನಂಗೆ ಸ್ವಲ್ಪ ಹುಳಿ ಹುಳಿ ಬರಬೇಕು. ಹಾಗಾಗಿ ತರಕಾರಿ ಬಂದಿದ್ದಂತೆ. ನಾನು ಬೆಂಡೆಕಾಯಿ ತರತ್ತೀನಿ ಅಂತ ಹೇಳಿದ್ದೆ. ಎಂಥದ್ದು ಲಗೇಜ್ ಹೊರಕ್ಕೆ ಆಗ್ತಿಲ್ಲ, ಮನೆಯವ್ರು ಬೈದ್ರಿದೆ ಅಂತ. ಮತ್ತೆ ಎಂಥದ್ದು ಇಲ್ಲ ಅಂದ್ರೂ ಎಂಥ ಕುತ್ಕೊಂಡು ಹೊಂಟಿದಿ ಅಂತ. ಅಮ್ಮನ ಸೀರೆ ಎಲ್ಲ ಇತ್ತಲ್ಲ, ಮತ್ತು ಅದು ತೊಗೊಂಡೆ. ಶ್ರೇಯಿಗೆ ಒಂದಷ್ಟು ಸ್ನ್ಯಾಕ್ಸ್ ಅದೆಲ್ಲ ಅವ್ರು ಕೊಡಿಸಿದ್ರು. ಆಮೇಲೆ ಹಸಿಮೆಣ್ಸು ಥರ ಕೇಳಿದ್ರು, ಅಮ್ಮನೂ ಇಲ್ಲಿ ತೊಗೊಂಡಿದ್ದಾರತ್ತೆ. ಆಮೇಲೆ ಹಸಿಮೆಣ್ಸು ತೊಗೊಂಡೆ, ಹುರುಳಿ ಎಲ್ಲ ನತ್ತಿಗೆ ಲಗೇಜು. ಬರೀ ಕೈಯಲ್ಲಿ ಬರೋಕ್ಕೆ ಬರೋದೇ ಇಲ್ಲ, ಅದು ಇದು ಏನಮ್ಮ ಕರೆಂಟ್ ಇದೆಯಲ್ಲ, ಅದಕ್ಕೆ ಅತ್ಲ ಹಬ್ಬದಕ್ಕೆ ತಿರ್ಸೋಣ ಅಂತ ಒಂದು 5 ನಿಮಿಷ ಕುತ್ಕೊಂಡು ನಮ್ಮನೆಯವ್ರಿಗೆ ಫೋನ್ ಮಾಡಿದೆ, ಎತ್ತಿಲ್ಲ. ಅವರು ಸ್ನಾನಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ಮದುವೆ ಮನೆಗೆ ಹೋಗೋಕ್ಕಾಗಿ ಅವರೇ ಮಾಡ್ತಾರೆ. ಹಾಗಾಗಿ ಇಲ್ಲೇ ಇರ್ತೀನಿ. ಹೊಸ ಫೋನ್ ತಗೊಂಡಾಗಿಂದ ಏನಂದರೆ ನೆಟ್ವರ್ಕ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಅಂದರೆ ವಿಡಿಯೋ ಅಪ್ಲೋಡ್ ಆಗೋಲ್ಲ, ಇದಾಗುತ್ತೆ ಮಾತ್ರ. ಏನದು ಫೋನು ಕಾಲ್ ಸಿಗುತ್ತೆ. ಅದು ಹಳೆ ಮೊಬೈಲಲ್ಲಿ ಸಿಗ್ತಿರಲಿಲ್ಲ. ಎಲ್ಲೆಲ್ಲೋ ಹೋಗಬೇಕಾಗಿತ್ತು, ಮತ್ತು ಮಾತಾಡಿದ್ರು ಕೇಳ್ತಾ ಇರಲಿಲ್ಲ. ತುಂಬ ಮೈ ಕಡ್ತಾ ಶುರು ಆಗಿಬಿಟ್ಟಿದೆ. ಮತ್ತು ಮೊನ್ನೆ ಶೇಂಗಾ ತಿಂದಿದ್ದಕ್ಕೋ ಏನಕ್ಕಂತ ಗೊತ್ತಿಲ್ಲ, ಅದಕ್ಕೆ ಅಲರ್ಜಿ ಮಾತ್ರೆ ಖಾಲಿ ಆಗಿತ್ತು. ಅಂದರೆ ನಾನು ಯಾವಾಗ ಹಿಂಗೆ ಕಡ್ತಾ ಬಂದಾಗ ಅದು ಡಾಕ್ಟ್ರ್ ಕೊಟ್ಟಿರೋದನ್ನೇ ತರಿಸ್ಕೊಂಡು ತಿಂತೀನ. ಇವತ್ತು ಒಂದು ಶೀಟ್ ತಗೊಂಡು ಬಂದೆ. ಅದೇ ಡಾಕ್ಟ್ರ್ ಹತ್ರ ಹೋಗೋಣ ರೀ ಅಂತ ಇದ್ದೆ. ಯಾಕೋ ಮತ್ತೆ ಸ್ವಲ್ಪ ಆಗ್ತಾ ಇದ್ದಾವೆ, ಅಲ್ಲೊಂದು ಫುಲ್ ಹೋಗಿತ್ತು, ಈಗ ಮತ್ತೆ ಸ್ವಲ್ಪ ಆಗ್ತಾ ಇದ್ದಾವೆ. ಹಾಗಾಗಿ ಒಂದ್ಸಲ ಡಾಕ್ಟ್ರ್ ಹತ್ರನೂ ಹೋಗಬೇಕು. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ತವ್ರ ಮನೆಗೆ ಬಂದಿದ್ದೀನಿ. ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಹಪ್ಪಳದಕ್ಕಿ ತಿರ್ಸೋದ್ರಿಂದ. ಅಮ್ಮ ಅದೇ ಪಾತ್ರೆನೂ ಒಂದು ಸ್ವಲ್ಪ ಇದು ತೊಳಿತಾ ಇದ್ದಾರೆ ಅವರೇ. ನಾನು ಹಪ್ಪಳದಕ್ಕಿ ತಿರ್ಸ್ತೀನಿ, ನೀನೆಲ್ಲ ಕೆಲಸ ಮಾಡ್ಕೊ ಅಂದೆ. ಆಗಿದೆ ಎಲ್ಲ. ಸಾರು ಎಂಥದ, ಇವತ್ತು ಇಡ್ಲಿ ಸಾಂಬಾರು ಅಂತ ಇಲ್ಲೂ. ಹಾಗಾಗಿ ಸಾಂಬಾರು ಮಾಡೋದೇನು ಅವಶ್ಯಕತೆ ಇರೋಲ್ಲ. ತಿಳಿ ಸಾರು ಇದೆಯಂತೆ. ಶ್ರೇಯ ಹುರುಳಿ ಸಾರು ಊಟ ಮಾಡ್ತಾ ಇಲ್ಲ ಅಂತ, ಯಾಕೋ ಗೊತ್ತಿಲ್ಲ. ಇಲ್ಲಿ ನೋಡಿ ಹೆಂಗಾಗಿದೆ ಅಂತ ಕಡ್ತಾ ತಿಳಿ ಸಾರು ಮಾಡಿಸ್ಕೊಂಡು ಊಟ ಮಾಡಿದ್ದಾನಂತ. ನಿನ್ನೆ ಹುರುಳಿ ತಂದೆ ಅಲ್ಲ, ಅಮ್ಮ ಬ್ಯಾಡಿತ್ತೇನ, ಅವನು ಊಟನೇ ಮಾಡ್ತಿಲ್ಲ ಅಂದರು. ಏನ ಅವನು ಒಂದೊಂದು ಸಲ ಒಂದೊಂದು ಥರ ಮಾಡ್ತಾನೆ. ಅವನಿಗೇನು ಬೇಜಾರಾಗತ್ತ. ಅವನೇ ನನಗೆ ಊಟ ತಲೆ ಬಿಸಿ ಇರಲ್ಲ. ಅವನು ಆ ಹುಡುಗ ಬರಲಿಲ್ಲ, ನೀವೆಲ್ಲ ಬೈಕ್ನೇ ಬರೋದಾ? ಅಲ್ಲೇ ಅದ್ರಾಗ ಒಳ್ಳೆ ಚೆಕ್ಕಿಗೆ ತಗೊಂಡು ಹೋಗೋಕ್ಕಾಗಲ್ಲ ಹಂಗೆ, ಅದು ಬರೋಲ್ಲ ಅಂತ. ದೇವ್ರ ಪಾವಿದ್ರೆ ಹೋಗ್ಬೇಕ ಈಗ ನೀನು? ಹೋಗಿ ಶುಕ್ರವಾರ ಶನಿವಾರ ಅಲ್ಲ, ಈಗ ಇದು ಗಿರ್ಬಿ ಜಾಸ್ತಿ ಬರ್ತೀಯ ಒಂದಿನ? ಬರ್ಬೇಕು. ಯಾವಾಗ ಬರ್ತೀಯ? ಯಾವ ಬರ್ತಿರೋ ನಂದು ಕೆಲಸ ಅದು ನನ್ನ ಕೆಲಸ ಮಾಡ್ಬರ್ತಾರೆ. ನಾನು ಈಗ ಬಂದೆ ಊರಿಂದ, ಈಗ ಬಂದು ಒಳಗೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ರೇಣುಕಕ್ಕನೂ ಬಂದಿದ್ದಾಳೆ. ಆದರೆ ಕೆಲಸ ಎಲ್ಲ ಆಗಿತ್ತು ಅಮ್ಮಂದು. ಅವಳು ಒಂದೊಂದ್ಸಲ ಬರ್ತಾಳೆ, ಒಂದೊಂದ್ಸಲ ಬರಲ್ಲ. ಹಾಗಾಗಿ ಕೆಲಸ ಯಾವುದು ಪೆಂಡಿಂಗ್ ಅಂತ ಇಟ್ಕೊಳಲ್ಲ, ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀವಿ. ನಾನು ಬಂದವಳು
ಹಪ್ಪಳದಕ್ಕಿನ ರುಬ್ಬೋದಕ್ಕೆ ಶುರು ಮಾಡಿದೆ. ಮತ್ತು ರೇಣುಕಕ್ಕ ಬಂದಲಲ್ಲ, ಮತ್ತು ಅವಳ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ. ಮತ್ತು ಗೇರು ಬೀಜ ಕೂಡ ಆರ್ಸೋಕ್ಕೆ ಹೋಗೋದಿತ್ತು. ಅದೇ ಯಾವಾಗ ಹೋಗೋಣ ಏನು ಎತ್ತ ಅನ್ನೋದನ್ನು ಮಾತಾಡ್ತಾ ಇದ್ದೆ. ತುಂಬ ಗೇರು ಬೀಜ ಇಲ್ಲ ಅಂತ ಅಮ್ಮನೂ ಹೇಳ್ತಾ ಇದ್ದರು. ಆದರೂ ಒಂದು ಆಳು ಅಷ್ಟು ನೀನು ಬಾ ಅಂತ ಅವಳನ್ನು ನಾನು ಕರಿತಾ ಇದ್ದೆ. ಫಸ್ಟು ನಾನು ಅಕ್ಕಿ ಹಪ್ಪಳಕ್ಕೆ ರುಬ್ಕೊಂಡೆ, ಅಂದರೆ ಖಾರ ಹಾಕದೇನೆ ರುಬ್ಬಿದೆ. ಬಾಕಿದೆಲ್ಲ ಖಾರ ಹಾಕಿ ಈ ಥರ ರುಬ್ಬಿದೆ. ಪಾತ್ರೆ ರುಬ್ಬಿದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಪಾತ್ರೆ ರುಬ್ಬಿದೆ. ಅಷ್ಟೊತ್ತಿಗೆ ನಮ್ಮ ಶ್ರೇಯನೂ ಬಂದ. ನಮ್ಮ ಶ್ರೇಯು ಹಪ್ಪಳ ಬೋಟಿ ನೋಡಿ ಅದೆಷ್ಟು ಕರ್ಸ್ಕೊಂತಾನೆ ಅಂತ. ನಮ್ಮಮ್ಮ ತೋರಿಸ್ಬೇಡ ಬಿಡು ದೃಷ್ಟಿಯಾಗುತ್ತೆ ಅಂತ ಇದ್ದರು. ಅಷ್ಟು ಹಪ್ಪಳ ಮತ್ತು ಬೋಟಿ ಬೇಕು ಅವನಿಗೆ. ಬೋಟಿ ಮನೇಲೇ ಮಾಡು ಮಮ್ಮಿ ಅಂತ ಹೇಳ್ತಾ ಇದ್ದ. ನನಗೆ ಬೋಟಿ ಎಲ್ಲ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದೆ. ಬಂದಾಗಿಂದ ಬರೀ ಹುರುಳಿ ಸಾರೂನೇ ಊಟ ಮಾಡ್ತಾ ಇದ್ದಾನೆ. ಹಾಗೆ ಟೈಮ್ ಕೂಡ 1:15 ಆಯಿತು. ನನಗೂ ಬೆಳಗ್ಗೆ 2 ಇಡ್ಲಿ ತಿಂದು ಬಂದಿದ್ದು ಅಷ್ಟೇ. ಹಶು ಆಗ್ತಾ ಇತ್ತು. ಅಮ್ಮಂದು ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ಟೈಮೇ ಆಗೋಗಿತ್ತು. ಈಗ ಊಟ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಇಡ್ಲಿಗೆ ಮಾಡಿರೋ ಸಾಂಬಾರಿತ್ತು, ಹುರುಳಿ ಸಾರಿತ್ತು. ಅಮ್ಮ ನೀರುಗೊಜ್ಜು ಮಾಡಿದರು. ನನಗೆ ಯಾವುದೂ ಬೇಡ ಆಗಿತ್ತು. ನಾನು ಏನು ಮಾಡಿದೆ ಅಂದರೆ ನೀರುಗೊಜ್ಜು ಮತ್ತು ಮಾವಿನಕಾಯಿ ಚಟ್ನಿ ಇತ್ತು. ಅದನ್ನು ನಾನು ಒಂಚೂರು ಇದು ಕೊಬ್ಬರಿ ಎಣ್ಣೆ ಇರುತ್ತೆ ಗೊತ್ತಾ, ಅದನ್ನು ಹಾಕ್ಕೊಂಡು ಊಟ ಮಾಡಿದೆ. ಸಖತ್ತಾಗಿತ್ತು. ನಮ್ಮಮ್ಮ ಫ್ರಿಜ್ಜಲ್ಲಿರೋ ನೀರು ಹಾಕಿದ್ದಾರೆ. ಅದು ಮೇಲ್ಗಡೆ ಎಲ್ಲ ಇದು ಒಂಥರ ಕೊಬ್ಬರಿ ಎಣ್ಣೆ ಇದು ಕಟ್ಟಿತ್ತು. ಹಾಗೆ ರೇಣುಕಕ್ಕ ಕೂಡ ಅವಳೆಲ್ಲ ಕೆಲಸ ಮುಗಿಸಿ ಅವಳು ಕೂಡ ಹೋದ್ಲು. ಮೊಮ್ಮಗನೂ ಬಂದಿದ್ದ, ಅವನು ಮತ್ತೊಂದು ಹುಡುಗ ಬಂದಿದ್ದರು. ಅವರಿಬ್ಬರು ಸೈಕಲಲ್ಲಿ ಹೋದರು. ಈಗ ರೇಣುಕಕ್ಕನೂ ಹೋದ್ಲು. ಇಲ್ಲಿ ಹೋದ್ಮೇಲೆ ನಾನು ಕುತ್ಕೊಂಡು ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡಿ, ಹಾಗೆ ನಾನು ಅಮ್ಮ ಎಮ್ಮೆ ಕಟ್ಟಿದ ಕೆಳಗಡೆ ಅಲ್ಲಿ ತೋಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆಯೇ ಬಾಳೆಕಾಯಿ ಎಲ್ಲಾದರೂ ಇದ್ದರೆ ಕೊಯ್ಕೊಂಬರೋಣ ಅಂತಲೂ ಹೋಗ್ತಾ ಇದ್ದೀವಿ. ಆದರೆ ಇಲ್ಲಿ ಐಬೆಕ್ಸ್ ಕರೆಂಟ್ ಕೊಟ್ಟಿದ್ರು. ನನಗೆ ಹೆದರಿಕೆ ಎಲ್ಲಿ ಮೈಗೆ ತಾಗುತ್ತೆ ಅಂತ ಹೇಳಿ ನಾನು ಅಮ್ಮನ ಮುಂದೆ ಬಿಟ್ಟು, ಅವ್ರು ಯಾವಾಗಲೂ ದಿನ ಇದೇ ದಾರಿಲೇ ನಡೆಯೋದ್ರಿಂದ ನೀನೇ ಮುಂದೆ ಹೋಗಮ್ಮ, ನಾನು ಹಿಂದೆ ಬರ್ತೀನಿ ಅಂತ ಹಿಂದೆ ಹೋದೆ. ಅವ್ರು ಎಮ್ಮೆ ಕಟ್ಟು ಬರ್ತೀನಿ ಅಂತ ಹೋದರು. ನಾನು ತೋಟದೊಳಗಡೆ ಬಂದು ಬಾಳೆಕಾಯಿನ ಹುಡುಕ್ತಾ ಇದ್ದೆ. ಆದರೆ ನಮಗೆ ಎಲ್ಲೂ ಬಾಳೆಕಾಯಿ ಸಿಗಲೇ ಇಲ್ಲ. ನನಗೆ ಬಾಳೆಕಾಯಿ ಬಜ್ಜಿ ಮತ್ತು ಕಡುಬು ತಿನ್ನಬೇಕು ಅಂತ ತುಂಬ ಅನಿಸಿತ್ತು. ಆಮೇಲೆ ನನ್ನ ಚಿಕ್ಕಪ್ಪನ ಮಗ ಫೋನ್ ಮಾಡಿದ್ದ, ಅತ್ತೆ ಮನೇಲಿದ್ದೀನಿ ಅಂದ. ಅವ್ರ ಮನೇಲಾದ್ರು ಇದ್ದರೆ ಇಸ್ಕೊಂಬ ಅಂತ ಹೇಳಿದೆ. ಆದರೆ ನನಗೆ ಎಲ್ಲೂ ಸಿಗಲಿಲ್ಲ. ಅವತ್ತು ನಾನು ಅಮ್ಮ ಮಾತಾಡ್ತಾ ಇದ್ವಿ ಗೊತ್ತಾ, ಹುಬಸ್ಲು ಇರುತ್ತೆ ಕಂಪ ಅಂತಾರೆ ಅಂತ. ಅದು ಇದೇ ಗದ್ದೆಯಲ್ಲೇ. ಇವಾಗ ಅಮ್ಮ ಇಲ್ಲಿ ಎಮ್ಮೆನ ಕಟ್ತಾರೆ ನೋಡಿ. ಇಲ್ಲಿ ಗುಂಡಿ ಆಗಿದೆ ಅಲ್ವಾ, ಅದು ಯಾವಾಗಲೂ ಅಲ್ಲಿ ನೀರಿರುತ್ತೆ. ಅಂದರೆ ಏಪ್ರಿಲ್ ಮೇ ಟೈಮಲ್ಲೂ ಕೂಡ ನೀರಿರುತ್ತೆ. ನೀನಿಲ್ಲೇ ಕುತ್ಕೊಂಡಿರು, ಸ್ವಲ್ಪ ಹುಲ್ಲು ಕೊಯ್ಕೊಂಡು ಹೋಗೋಣ ಅಂತ ಅಂದರು. ಹೋಗಿ ಒಂದು ಅರ್ಧ ಗಂಟೆ ಆಯಿತು. ನಾವು ನಾಳೆ ಕಡುಬು ಮತ್ತು ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ನಂಗೆ ತಿನ್ನಬೇಕು ಅಂತ ಅನಿಸಿತ್ತಾ, ಮಾಡೋಣ ಅಂತ ಬಂದ್ವಿ. ತೋಟಕ್ಕೆ ಬಂದರೆ ಇಲ್ಲಿ ಬಾಳೆಕೊನೆ ಇದ್ದಾವೆ, ಆದರೆ ಎಲ್ಲ ಎಳೆಯೋದು. ನಾವೆಷ್ಟು ಬುದ್ಧಿವಂತರು ಅಂದರೆ ಕುಡುಗೋಲು ಕಂದ್ಲಿ ಎಲ್ಲ ಬಿಟ್ಟು ಬಂದಿದ್ದೀವಿ. ಮೇಲೆ ನೋಡೋದು ಕೆಳಗೆ ನೋಡೋದು. ಶ್ರೇಯುನ ಅಂತ ಕರೆದಂಗೆ ಅನ್ನಿಸ್ತಾ ಇದೆ. ಕುಡುಗೋಲು ಇಲ್ಲ, ಕಂದ್ಲೇನೂ ಇಲ್ಲ. ಆದರೆ ಇಲ್ಲಿ ಯಾವುದೋ ಬಾಳೆಕೊನೆ ಬಲ್ತು ಇಲ್ಲ. ಹಾಗೆ ಸುಮ್ಮನೆ ಬಂದಂಗಾಯಿತು. ನಾನು ಇಡೀ ತೋಟ ಓಡಾಡಿದೆ ಎಲ್ಲಾದರೂ ಇದೆಯೇನಾ ಅಂತ. ಇದ್ದರೆ ಮನೆಗೆ ಹೋಗಿ ತಗೊಬಂದರು ಇದು ಮಾಡೋಣ ಅಂತ. ನಮ್ಮಮ್ಮ ಹುಲ್ಲ ಕೈಯಲ್ಲೇ ಹಾಗೆ ಇದು ಮಾಡ್ತಾರಂತೆ. ಅದು ಯಾವುದೋ ಒಂದು ಜಾತಿದು ಹುಲ್ಲು ಹಿಂಗೆ ಕೀಳ್ತಾರಂತೆ. ಯಾವುದೋ ಒಂದು ಜಾತಿದು ಗಿಡ ಇದೆಯಂತೆ, ಅದನ್ನು ಎಮ್ಮೆ ತಿನ್ನಲ್ಲಂತೆ. ಹಾಗಾಗಿ ಕೊಯ್ತೀನಿ. ಬೆಳಗ್ಗೆ ಬಂದು ಒಂದು ಇದನ್ನು ಕೊಯ್ಕೊಂಡು ಹೋಗಿದ್ದಾರೆ. ಈಗ ಮತ್ತೊಂದು ಚೀಲ ತಗೊಬಂದಿದ್ದಾರೆ ತುಂಬ್ಕೊಂಡು ಹೋಗೋಣ ಅಂತ ಹೇಳಿ. ಹೋಗಿ 10 ನಿಮಿಷ ಆಯಿತು. ಇಷ್ಟೊತ್ತಾದರೂ ಇಲ್ಲ. ಮೇಲೆ ಎಮ್ಮೆ ಹೊಡೆದು ಬರ್ತೀನಿ ಅಂತ ಹೋಗಿದ್ದಾರೆ. ಮತ್ತು ಅದು ಹೋಗ್ತಿರ್ತವೆ, ಆಮೇಲೆ ನಾವು ಹೋಗೋಕ್ಕಾಗುತ್ತೆ ಅಂತ. ಇಷ್ಟೊತ್ತಾದರೂ ಇಲ್ಲ. ಮತ್ತು ಕರೆದೆ ಅಮ್ಮನ ಅಮ್ಮ ಅಂತ. ನಾನು ಇಡೀ ತೋಟ ಓಡಾಡೋಕ್ಕೂ ಬೇವು ಹರಿದೋದೆ. ಹಾ ಭಾರಿ ಬುದ್ಧಿವಂತರು ಇಬ್ಬರು ತಾಯಿ ಮಗಳು. ಈಗಂತಾರೆ ನಮ್ಮಮ್ಮ ಕತ್ತಿ ತಗೋಬೇಕಾಗಿತ್ತ ಅಂತ. ಕತ್ತಿ ತಗೊಬಂದರು ಅಮ್ಮ, ಯಾವ ಬಲ್ತಾವಿಲ್ಲ, ಎಲ್ಲ ಎಳೆವು ಬಾಳೆಕೊನೆ, ಯಾವುದೂ ಬರೋಲ್ಲ. ಹಾಂ ನೋಡಿದೆ, ದೂರದಿಂದ ದೊಡ್ಡ ಕಾಣ್ತಾವ, ಹತ್ತಿರ ಹೋದರೆ ಎಲ್ಲ ಸಣ್ಣ ಎಳೆವು. ಕೆಲವೊಂದರಲ್ಲಂತೂ ಕೊನೆಯಲ್ಲಿ ಎಂಥದ್ದು ಇಲ್ಲ. ಮಂಗ ಎಷ್ಟು ತಿಂದು ಖಾಲಿ ಮಾಡಿದ್ದಾವೆ. ಮಂಗ ಕೆಲವೊಂದು ತಿಂದಿದ್ದಾವೆ. ಶ್ರೇಯುನ ಯಾರ ಕರೆದಂಗೆ ಕೇಳ್ತತ್ತಲ್ಲಮ್ಮ. ಸಂಜೆ ಆಗಿತ್ತು. ಶ್ರೇಯು ಮನೆ ಹತ್ರ ಬಂದಿದ್ದಾನೆ. ಯಾರು ಇಲ್ಲದೆ ಇರೋದು ನೋಡಿ ಅವನಿಗೆ ಹೆದರಿಕೆ ಆಗಿಬಿಟ್ಟಿದೆ. ಬಾಗಿಲು ತೆಗಿಯೋಕ್ಕೆ ನೋಡಿದ್ದಾನೆ, ಬೀಗ ಹಾಕಿ ತೆಗಿಯೋಕ್ಕೆ ಬಂದಿಲ್ಲ. ಜೋರಾಗಿ ಕೂಗ್ತಾ ಇದ್ದ. ನಾನು ಒಂದು ಸಲ ಹೆದರುಬಿಟ್ಟೆ. ಆಮೇಲೆ ಅಲ್ಲಿಂದ ನಾನು ಬಂದೆ ಅಮ್ಮನ್ನು ಬಿಟ್ಟು. ಅವ್ರು ಆಮೇಲೆ ಅಮ್ಮ ಬಂದರು. ನನಗೆ ಏನಾದ್ರು ತಿನ್ನೋಕ್ಕೆ ಮಾಡಿಕೊಡು ಅಂತ ಹೇಳ್ದೆ. ಮ್ಯಾಗಿ ಇತ್ತಲ್ವ, ಅದನ್ನೇ ಮಾಡಿಕೊಡೋಣ ಅಂತ ಮ್ಯಾಗಿನ ಮಾಡ್ತಾಯಿದ್ದೀನಿ. ಆದರೆ ಅಮ್ಮನ ಹತ್ರ ಗರಂ ಮಸಾಲ ಆ ಥರ ಏನೂ ಮಸಾಲ ಇರಲಿಲ್ಲ. ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಹಪ್ಪಳಕ್ಕೆ ರುಬ್ಬಿದ್ದೇ ಇತ್ತಲ್ವ, ಅದನ್ನೇ ಹಾಕಿ ಮಸಾಲ ಹಾಕಿ ಮ್ಯಾಗಿ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಆದರೆ ಶ್ರೇಯು ಎಣ್ಣೆ ಹಾಕಿದ್ದ. ಅದು ಎಣ್ಣೆ ಸ್ವಲ್ಪ ಕಮ್ಮಿ ಆಗಿತ್ತು. ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಿತ್ತು ಅನ್ನಿಸ್ತು ನನಗೆ. ನಾನು ಹಾಕಲಿಲ್ಲ.
ಮ್ಯಾಗಿ ಒಂದು ಸ್ವಲ್ಪನೇ ಇತ್ತು. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಅದಕ್ಕೆ ಸ್ವಲ್ಪ ರೈಸ್ ಇರುತ್ತೆ ಆಗುತ್ತಾ, ಅದನ್ನು ಕೂಡ ಮಿಕ್ಸ್ ಮಾಡಿದೆ. ಚೆನ್ನಾಗಾಗುತ್ತೆ. ಮ್ಯಾಗಿ ಕಮ್ಮಿ ಇದ್ದಾಗ ಈ ಥರ ಮ್ಯಾಗಿ ಮಾಡಿದಾಗ ಸ್ವಲ್ಪ ರೈಸ್ ಮಿಕ್ಸ್ ಮಾಡಿ ಇದಕ್ಕೆ ಟೊಮೆಟೊ ಕೆಚಪ್ಪು ಹಾಗೆ ಸ್ವಲ್ಪ ಸೋಯಾ ಸಾಸು, ಚಿಲ್ಲಿ ಸಾಸ್ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ. ಮ್ಯಾಗಿ ರೆಡಿಯಾಗಿದೆ. ಶ್ರೇಯುನ ಫೇವ್ರೇಟ್ ಇದು. ಬಂದಾಗಿಂದ ಇದನ್ನೇ ಮಾಡಿಸ್ಕೊಂಡು ತಿಂತಾ ಇದ್ದಾನೆ. ಎಣ್ಣೆ ಬೇಕಿತ್ತಲ್ಲ ಸ್ವಲ್ಪ? ಓಯ್, ಎಣ್ಣೆ ಬೇಕಿತ್ತಲ್ಲ ಸ್ವಲ್ಪ? ದಿಂದ ಬಂದು ಅಮ್ಮ ಟೀ ಮಾಡಿಕೊಟ್ರು, ಟೀ ಕುಡಿದೆ. ಹಾಗೆ ಈಗ ಹಪ್ಪಳನ ಕಂದಿಸ್ತಾ ಇದ್ದೀವಿ. ಹಪ್ಪಳದ ಕೆಲಸ ಎಷ್ಟಿರುತ್ತೆ ಅಂದರೆ ಯಾಕಾದರೂ ಹಪ್ಪಳ ಮಾಡ್ತೀವಪ್ಪ ಅನ್ನೋ ಥರ ಆಗುತ್ತೆ, ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಪ್ಪಳ ಒಣಗಿಸಿ ಒಂದು 2 ದಿನ ಅದನ್ನು ಆರಕ್ಕೆ ಬಿಡಬೇಕು. ಅದು ಬಿಸಿ ಇರುತ್ತೆ ಅಲ್ವಾ, ಅದು 2 ದಿನ ಇಲ್ಲ 3 ದಿನ ಬಿಟ್ಟ ನಂತರ ಇಡ್ಲಿ ಪಾತ್ರೆ ಇರುತ್ತೆ ಗೊತ್ತಾ, ಅದನ್ನು ಇಟ್ಟು ಅದ್ರ ಒಳಗಡೆ ನಾವು ಒಂದು ಬಟ್ಟೆ ಹಾಕಿ ಹಪ್ಪಳನ ಹಾಕಿ ಒಂದು ಸ್ವಲ್ಪ ಹೊತ್ತು ಅದು ಬಿಸಿ ಆದಾಗ ಮೆತ್ತಗಾಗುತ್ತೆ. ಆ ನಂತರ ಅದನ್ನು ನಾವು ಒಂದು ಬುಟ್ಟಿ ಒಳಗಡೆ ನೀಟಾಗಿ ಜೋಡಿಸಿ ಅದನ್ನು ಕೂಡ ಒಂದು 2 ರಿಂದ 3 ದಿನ ಹೊರಗಡೆ ಇಡಬೇಕು. ಆಮೇಲೆ ನಾವು ಬಾಕ್ಸಿಗೆ ತುಂಬಿದ್ರೆ ಆಯಿತು. ಸ್ವಲ್ಪ ಕೆಲಸ ಜಾಸ್ತಿ ಇದು. ಇದಕ್ಕೆಲ್ಲ ಏನಂದರೆ ಸ್ವಲ್ಪ 2 ಜನ ಇಲ್ಲ 3 ಜನ ಇದ್ದರೆ ಈಸಿ ಆಗುತ್ತೆ. ಇಲ್ಲಾಂದರೆ ಒಬ್ಬರಿಗೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಸಿದನ್ನು ತೆಗಿಬೇಕು, ನಾವೇ ಎಲ್ಲ ಮಾಡಬೇಕು ಅಲ್ವಾ. ಹಾಗಾಗಿ ಅಮ್ಮನೂ ಆ ಕಡೆ ಜೋಡಿಸ್ತಾ ಇದ್ರು, ಈ ಕಡೆ ನಾನು ಕೂಡ ಜೋಡಿಸ್ತಾ ಇದ್ದೆ. ಈ ಥರ ಎಲ್ಲ ಮಾಡಿದಾಗ ಹಪ್ಪಳ ಹಾಳಾಗಲ್ವಾ ಅಂತ ಕೇಳ್ತಾರೆ. ಏನೂ ಆಗಲ್ಲ. ವರ್ಷಾನುಗಟ್ಟಲೆ ನಾವು ಇಟ್ಕೊಂಡು ಹಪ್ಪಳನ ತಿಂತೀವಿ. ಹೋದ ವರ್ಷದ ಹಪ್ಪಳನೇ ನನ್ನ ಹತ್ರ ಸುಮಾರು ಇದೆ. ಅದರಲ್ಲಿ ಒಡೆದಿರೋದು ಮುರಿದಿರೋದು ಇರುತ್ತೆ ಗೊತ್ತಾ, ಅದನ್ನು ನಾವು ನೀರಿಗೆ ಹಾಕ್ಕೊಂಡು ಆಮೇಲೆ ಮತ್ತೆ ಅದನ್ನು ಇಡ್ಲಿ ಪಾತ್ರೆ ಒಳಗಿಟ್ಟು ಬಿಸಿ ಮಾಡಿ ಅದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಿಂತೀವಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಸಣ್ಣವ್ರು ಇರಬೇಕಿದ್ರೆ ಇದನ್ನು ಮಾಡಬೇಕಿದ್ರು ನಾವು ಎಷ್ಟೊಂದು ಹಪ್ಪಳಗಳನ್ನ ತಿಂತಾಯಿದ್ವಿ ಗೊತ್ತಾ. ನಮ್ಮ ಶ್ರೇಯು ನೋಡಿ ನನಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾನೆ. ಹಾಗೆ ಇದು ಶ್ರೇಯುಗೆ ಅಂತ ನಾನು ಈ ಹಪ್ಪಳನ ಮಾಡಿ ಕೊಟ್ಟೆ. ಅದು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ನಮ್ಮ ಶ್ರೇಯು ಈ ಥರ ಹಪ್ಪಳ ತಿನ್ನೋದೇ ಜಾಸ್ತಿ. ಅವನು ಮನೇಲಿ ಸುಟ್ಕೊಡೋದಕ್ಕಿಂತನೂ ಈ ಥರ ಮೆತ್ತಗೆ ಮಾಡಿಕೊಡು ಮಮ್ಮಿ ಅಂತ ಹೇಳಿ ಹಪ್ಪಳನ ಜಾಸ್ತಿ ತಿಂತಾ ಇದ್ದ. ನಾನು ಈ ಸಲನಾದರೂ ಪ್ರಾಪರಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈ ಹಪ್ಪಳದ ಸಾವಾಸದಲ್ಲಿ ಯಾವ ವಿಡಿಯೋನೂ ಪ್ರಾಪರಾಗಿ ಮಾಡೋಕ್ಕಾಗೇ ಇಲ್ಲ. ಹೋದ ವರ್ಷದ್ದು ವಿಡಿಯೋ ಇದೆ, ಇದನ್ನಾದರೂ ಅಟ್ಲೀಸ್ಟ್ ವಿಡಿಯೋನ ಪೋಸ್ಟ್ ಮಾಡೋಣ ಅಂತ ಇದ್ದೀನಿ. ನೋಡೋಣ. ನೀರಿನ ಬುಟ್ಟಿ ಒಳಗಡೆ ಈ ಥರ ಒಂದು ಬಟ್ಟೆನ ಹಾಕಿ ಗಾಳಿ ಆಡಬಾರ್ದು, ಅದು ಡೈರೆಕ್ಟಾಗಿ ಈ ಥರ ನಾವು ಅದನ್ನು ನೀಟಾಗಿ ಈ ಥರ ಸರಿತಾ ಬರ್ತೀವಿ. ಮಧ್ಯ ಸ್ವಲ್ಪ ಗ್ಯಾಪ್ ಇರಬೇಕಾಗುತ್ತೆ, ಯಾಕಂದರೆ ಅಲ್ಲೂ ಕೂಡ ಗಾಳಿ ಆಡಬೇಕಲ್ವ. ತುಂಬ ಬಿಸಿ ಇರುತ್ತೆ ಇದು. ಒಂದು 2-3 ದಿನ ಆದರೂ ನೀವು ಬುಟ್ಟಿ ಮುಟ್ಟಿದ್ರೆ ಬಿಸಿ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಅದು ಆರಬೇಕು. ಮೇಲಿರೋದೆಲ್ಲ ಸ್ವಲ್ಪ ಆರಿದಾಗ ಒಂದೊಂದು ಸ್ವಲ್ಪ ಒಡೆದಂಗೆ ಆಗಿರುತ್ತೆ ಹಪ್ಪಳ. ನಾನು ಅದನ್ನು ಬಾಕ್ಸಿಗೆ ತುಂಬಬೇಕಿದ್ರೆ ನಿಮಗೆ ತೋರಿಸ್ತೀನಿ. ಈ ಥರ ನೀಟಾಗಿ ಕೌಳಿಗೆ ಅಂತ ಹೇಳ್ತೀವಿ. ನಾವು ಮಾಡಿರ್ತೀವಲ್ಲ ಅದನ್ನು ನಾವು ಒಂದು ಕಲ್ಲು ಹೇರಿ ಇಡಬೇಕಾಗುತ್ತೆ. ಅಂದರೆ ನಾವು ಸಾಣಿ ಕಲ್ಲು ಅಂತೀವಲ್ವ, ಈ ಗಂಧ ತೇಯ್ತೀವಲ್ವ, ಆ ಕಲ್ಲನ್ನು ಹೇರಿ ಇಟ್ಟಿದ್ವಿ ನಾವು. ಈ ಥರ ನೀಟಾಗಿ ಜೋಡಿಸಿದ್ರೆ ನಿಮಗೆ ನಾಳೆ ಬಾಕ್ಸ್ ಒಳಗಡೆ ಜೋಡ್ಸೋಕ್ಕೆ ಕೂಡ ತುಂಬ ನೀಟಾಗಿ ಬರುತ್ತೆ. ಪಾಪ ಶ್ರೇಯು ನನಗೆ ವಿಡಿಯೋ ಮಾಡಿಕೊಡು ಅಂತಾಗ ಪಾಪ ಅವನೇ ಈ ಸಲ ಮಾಡಿ ಕೊಟ್ಟ. ಬಿಳಿ ಹಪ್ಪಳ ಚೆನ್ನಾಗಿರುತ್ತೆ, ಆದರೆ ಬಿಳಿ ಹಪ್ಪಳ ಅಷ್ಟೊಂದು ಚೆನ್ನಾಗಿ ಆಗಲ್ಲ. ಈ ಥರ ಒಂದ್ರ ಮೇಲೆ ಒಂದನ್ನು ಜೋಡಿಸಿ ಅದ್ರ ಮೇಲ್ಗಡೆ ನಾವು ಸ್ವಲ್ಪ ವಜೆ ಇರೋಂಥದ್ದು ಕಲ್ಲನ್ನು ಹೇರಬೇಕು. ನಾವು ಈ ಥರ ಸಾಣಿ ಕಲ್ಲನ್ನು ಅದ್ರ ಮೇಲೆ ಇಡ್ತೀವಿ. ನೀವೇನಂತೀರ ಇದಕ್ಕೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ಸಲ ಇಷ್ಟು ಹಪ್ಪಳ ಆಗಿತ್ತು. ಇನ್ನೊಂದು ಸ್ವಲ್ಪ ಅಕ್ಕಿ ಹಪ್ಪಳ ಕೂಡ ಇತ್ತು, ಅದನ್ನು ನಾವು ಲಾಸ್ಟಿಗೆ ಕನ್ಸಿದ್ವಿ. ಅದು ಕಂದದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ತಂಪು ಬಿದ್ದ ಮೇಲೆ, ತಂಪು ಅಂದರೆ ಕತ್ಲೆ ಆದಮೇಲೆ ಅದು ಚೆನ್ನಾಗಿ ಆಗುತ್ತೆ. ಆಮೇಲೆ ಅದನ್ನು ಲಾಸ್ಟಿಗೆ ನಾವು ಕನ್ಸಿದ್ವಿ. ಅಂಥದ್ದು ಹಪ್ಪಳದ ಕೆಲಸ ಕೂಡ ಮುಗೀತು. ಅಮ್ಮನ ಹಪ್ಪಳದ ಕೆಲಸ ಪೂರ್ತಿ ಮುಗೀತು. ಇನ್ನು ಬಾಕ್ಸಿಗೆ ತುಂಬಿದರೆ ಮುಗೀತು. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.